ಹಲೋ ಹಾಯ್ ನಮಸ್ಕಾರ. ನಾನು ನಿಮ್ಮ ಶ್ರೀಲತಾ ರಾಜೀವ್, ಮೇಕಪ್ ಆರ್ಟಿಸ್ಟ್ ಆ್ಯಂಡ್ ಮೇಕಪ್ ಎಜುಕೇಟರ್. ನಾನಿವತ್ತು ಸೆಲ್ಫ್ ಹೇರ್ ಸ್ಟ್ರೈಟ್ನಿಂಗ್ನ ಹೇಗೆ ಮಾಡ್ಕೊಳ್ಳೋದು ಅನ್ನೋದನ್ನು ಈ ವಿಡಿಯೋನಲ್ಲಿ ತೋರಿಸ್ತೀನಿ. ಅದಕ್ಕಿಂತ ಮುಂಚೆ ಯಾರ್ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ನೋಡ್ತಾ ಇರ್ಬೋದು ನಂದು ಹೇರು ಎಷ್ಟು ಫ್ರೀಝಿ ಆಗಿದೆ, ಜೊತೆಗೆ ಎಷ್ಟು ವೇವಿ ಆಗಿದೆ ಅಂತ. ಖಂಡಿತವಾಗ್ಲೂ ನನಗೆ ಈ ಹೇರು ಇಷ್ಟನೇ ಇಲ್ಲ, ಯಾಕಂದರೆ ವೇವಿ ಇದ್ದರೆ ನನಗೆ ಇಷ್ಟ ಆಗಲ್ಲ. ಹಾಗಂತ ಕರ್ಲ್ ಮಾಡ್ಕೊಳ್ಳೋಕ್ಕೂ ಇಷ್ಟ ಇಲ್ಲ. ನನಗೆ ಇಷ್ಟ ಇರೋದು ಹೇರ್ ಸ್ಟ್ರೈಟ್ನಿಂಗ್ ಮಾಡ್ಕೊಳ್ಳೋದು. ಅದನ್ನು ಹೇಗೆ ಈಸಿಯಾಗಿ ಮಾಡ್ಕೋಬೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ನಾನಿಲ್ಲಿ ಹೀಟ್ ಪ್ರೊಟೆಕ್ಷನ್ ಹಾಕ್ಕೊಳ್ತಿದ್ದೀನಿ. ಯಾವುದೇ ಒಂದು ನಾವು ಮಿಷಿನರಿ ಯೂಸ್ ಮಾಡಿದಾಗ ಹೇರ್ಗೆ ಬಿಫೋರ್ ನಾವು ಹೀಟ್ ಪ್ರೊಟೆಕ್ಷನ್ ಹಾಕೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ, ಇಲ್ಲಾಂದರೆ ಹೇರ್ ಡ್ಯಾಮೇಜ್ ಆಗುವಂಥ ಚಾನ್ಸಸ್ ಇರುತ್ತೆ. ಹೀಟ್ ಪ್ರೊಟೆಕ್ಷನ್ ನೇಮ್ ಬಂದು ಬ್ಲಂಟ್ ಅಂತ. ಇದು ಕ್ರೀಮಿ ಆಗಿದೆ. ನಿಮಗೆ ಸ್ಪ್ರೇನಲ್ಲಿ ಬೇಕಂದರೆ ಆಸಿಸ್ ಬ್ರ್ಯಾಂಡಲ್ಲಿ ಚೆನ್ನಾಗಿದೆ, ಸ್ಪ್ರೇ ಮಾಡ್ಕೊಳ್ಬೋದು. ನೀವಿಲ್ಲಿ ಅಬ್ಸರ್ವ್ ಮಾಡ್ಬೋದು, ನಾನಿಲ್ಲಿ ಸ್ಕ್ಯಾಲ್ಪ್ಗೆ ಹಾಕ್ತಾ ಇಲ್ಲ, ಜಸ್ಟ್ ನಾನು ಹೇರ್ಸಿಗೆ ಮಾತ್ರ ಹಾಕ್ತಾ ಇದ್ದೀನಿ. ನಿಮ್ಮ ಹತ್ರ ಹೀಟ್ ಪ್ರೊಟೆಕ್ಷನ್ ಇಲ್ಲ ಅಂತಂದರೆ ನೀವು ಸಿರಮ್ ಬೇಕಿದ್ದರೂ ಯೂಸ್ ಮಾಡ್ಬೋದು. ಲಿವೋನ್ ಅಂತ ಒಂದು ಸಿರಮ್ ಸಿಗುತ್ತೆ, ಹೇರ್ ಸಿರಮ್ಮು ತುಂಬ ಚೆನ್ನಾಗಿದೆ, ಅದನ್ನು ಯೂಸ್ ಮಾಡ್ಬೋದು ಇಲ್ಲ ಅಂದ ಪಕ್ಷದಲ್ಲಿ. ಇವಾಗ ನಾನು ಹೇರ್ನ ಕೂಮ್ ಮಾಡ್ಕೊತಿದ್ದೀನಿ. ಟಾಂಗ್ಸ್ ಎಲ್ಲ ಅದು ರಿಮೂವ್ ಆಗಬೇಕು, ಅಲ್ಲಿನವರೆಗೂ ನಾವು ಕೂಮ್ ಮಾಡ್ಕೋಬೇಕು, ಅಂದರೆ ಚಿಕ್ಕನೆಲ್ಲ ನೀಟಾಗಿ ನಾವು ಬಿಡಿಸ್ಕೋಬೇಕಾಗತ್ತೆ. ಹೇರ್ನ ಇವಾಗ ವರ್ಟಿಕಲಲ್ಲಿ ನಾನು 2 ಡಿವೈಡ್ ಮಾಡ್ಕೊಂಡಿದ್ದೀನಿ. ಈ ಥರ ಸಕ್ಷನ್ ಕ್ಲಿಪ್ ಸಿಗುತ್ತೆ, ಇದನ್ನು ನಾನು ಸಕ್ಷನ್ ಕ್ಲಿಪ್ನ ಹಾಕ್ಕೊತಿದ್ದೀನಿ, ಯಾಕಂದರೆ ಹೇರು ಡಿಸ್ಟರ್ಬ್ ಮಾಡಬಾರ್ದು ನಾವು ಮಾಡೋ ವರ್ಕ್ಗೆ ಅಂತ. ನಾನು ಯೂಸ್ ಮಾಡ್ತಾ ಇರೋ ಸ್ಟ್ರೈಟ್ನರ್ ನೇಮ್ ಬಂದು ಐಕಾನಿಕ್ ಪ್ರೊಫೆಷ್ನಲ್ ಅಂತ. ಪ್ರೊಫೆಷ್ನಲಲ್ಲಿರೋರು ಈ ಬ್ರ್ಯಾಂಡ್ನ ಜಾಸ್ತಿ ಯೂಸ್ ಮಾಡ್ತಾರೆ. ನಿಮ್ಮ ಹತ್ರ ಯಾವುದಿರುತ್ತೋ ಹೇರ್ ಸ್ಟ್ರೈಟ್ನರು ನೀವು ಅದನ್ನೇ ಯೂಸ್ ಮಾಡ್ಬೋದು. ಸ್ಟ್ರೈಟ್ನರ್ದು ಬಟನ್ನ ಲಾಂಗ್ ಪ್ರೆಸ್ ಮಾಡಿದ್ರೆ ಆನ್ ಆಗುತ್ತೆ. ಇಲ್ಲಿ ನಮಗೆ ಟೆಂಪ್ರೇಚರ್ ಸೆಟ್ಟಿಂಗ್ ಕೊಟ್ಟಿರ್ತಾರೆ, ನಮಗೆ ಎಷ್ಟಕ್ಕೆ ಬೇಕೋ ಅಷ್ಟು ಟೆಂಪ್ರೇಚರ್ ಇಟ್ಕೋಬೋದು. ಇದಾದಮೇಲೆ ನಾನು ಕೂಮ್ ಮಾಡಿಕೊಂಡು ನ್ಯಾಪ್ ಏರಿಯಾ ಅಂತ ಹೇಳ್ತೀವಿ, ಅಲ್ಲಿ ನಾನು ಸೆಕ್ಷನ್ ತೊಗೊತಿದ್ದೀನಿ, ಅಂದರೆ ಕಿವಿಯ ಹಿಂಭಾಗದಲ್ಲಿ ಸ್ವಲ್ಪ ಹೇರ್ಸ್ನ ತೊಗೊಂಡು ನಾನು ಕೂಮ್ ಮಾಡ್ಕೊತೀನಿ. ರಿಮೈನಿಂಗ್ ಏನು ಉಳಿದಿರುತ್ತೆ ಹೇರ್ಸು ಅಷ್ಟೂ ನಾನು ಒಂದು ನಾಟ್ ಹಾಕ್ಕೊಂಡು ಅಲ್ಲಿ ಸಕ್ಷನ್ ಕ್ಲಿಪ್ನ ಹಾಕ್ಕೊಳ್ತಾ ಇದ್ದೀನಿ. ಈ ಥರ ಸಕ್ಷನ್ ತೆಗೆದು ನಾವು ಸ್ಟ್ರೈಟ್ನಿಂಗ್ ಮಾಡೋದ್ರಿಂದ ನಮಗೆ ಹೇರ್ಸು ಡಿಸ್ಟರ್ಬ್ ಮಾಡಲ್ಲ. ರೂಟ್ ಹತ್ರ ನಾವು 4 ಟೈಮ್ಸು ಫಸ್ಟು ಹೇರ್ ಸ್ಟ್ರೈಟ್ನಿಂಗ್ ಮಾಡ್ಕೋಬೇಕು. ಮಾಡಾದಮೇಲೆ ಅದೇ ಹೇರ್ನ ಲಾಸ್ಟ್ ಎಂಡ್ವರೆಗೂ ತಂದು ನಿಲ್ಲಿಸ್ಬೇಕಾಗತ್ತೆ. ನೋಡಿ, ಒಂದೇ ಸ್ವೈಪಲ್ಲೇ ಎಷ್ಟು ಚೆನ್ನಾಗಿ ಆಯಿತು ಹೇರ್ ಸ್ಟ್ರೈಟ್ನಿಂಗ್ ಅಂತ. ಇದಾದಮೇಲೆ ನಾನು ನೆಕ್ಸ್ಟ್ ಸೆಕ್ಷನ್ನ ತೊಗೊಳ್ತಾ ಇದ್ದೀನಿ. ಹೇರ್ ಕ್ಲಿಪ್ನ ರಿಮೂವ್ ಮಾಡಿ ಅಲ್ಲಿ ಇನ್ನೊಂದು ಸೆಕ್ಷನ್ನ, ಅಂದರೆ ಹೇರ್ ಸ್ಟ್ರೈಟ್ನಿಂಗ್ ಮಾಡಿರ್ತೀವಲ್ವ ಅದ್ರ ಮೇಲೆ ನಾನು ಇನ್ನೊಂದು ಸ್ವಲ್ಪ ಹೇರ್ನ ತಗೊಂಡು ರಿಮೈನಿಂಗ್ ಹೇರ್ ಏನಿರುತ್ತೆ ಅದನ್ನು ನಾನು ಮತ್ತೆ ಕ್ಲಿಪ್ ಸಹಾಯದಿಂದ ಕ್ಲಿಪ್ಪಿಂಗ್ ಮಾಡ್ಕೊತಿದ್ದೀನಿ. ನೋಡಿ, ಇವಾಗ ಈ ಹೇರ್ನೂ ತಗೊಂಡು ನಾನು ಅದೇ ಥರನೇ ಸೇಮ್ ಹಾಗೇ ಹೇರ್ ಸ್ಟ್ರೈಟ್ನಿಂಗ್ ಮಾಡ್ತಾಯಿದ್ದೀನಿ. ಇವಾಗ ನಮಗೆ ಜಾಸ್ತಿ ಹೇರ್ ಸಿಗೋದ್ರಿಂದ ನಾನು ಇದನ್ನು 2 ಡಿವೈಡ್ ಆಗಿ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಇಲ್ಲಿ ರೂಟ್ ಹತ್ರ 4 ಟೈಮ್ಸ್ ನಾವು ಹೇರ್ ಸ್ಟ್ರೈಟ್ನಿಂಗ್ ಮಾಡಿಕೊಂಡು ಹೇರ್ ಎಲ್ಲಿನವರೆಗೂ ಇರುತ್ತೆ ಅಲ್ಲಿನವರೆಗೂ ಒಂದೇ ಸ್ವೈಪಲ್ಲಿ ಮಾಡ್ಕೋಬೇಕು. ಇವಾಗ ಆಫ್ ಡಿವೈಡ್ ಮಾಡಿದ್ವಲ್ಲ ಆ ಹೇರು ಇದೆ ನೋಡಿ, ಅದನ್ನು ಸಹ ನಾನು ಕೂಮ್ ಮಾಡಿಕೊಂಡು ನೀಟಾಗಿ ಒಂದೇ ಸ್ವೈಪಲ್ಲಿ ಸ್ಟ್ರೈಟ್ನಿಂಗ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಎಲ್ಲ ಹೇರು ಒಟ್ಟಿಗೆ ಇಟ್ಕೊಂಡು ನಾನು ಇನ್ನೊಂದು ಸರಿ ಸ್ಟ್ರೈಟ್ನಿಂಗ್ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಸ್ಟ್ರೈಟ್ನಿಂಗ್ ಆಗಲಿ ಅಥವಾ ಕರ್ಲ್ಸ್ ಆಗಲಿ ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ, ಆದರೆ ನಾವೇ ಮಾಡ್ಕೊಳ್ಳೋದ್ರಿಂದ ಪಾರ್ಲರ್ಗೆ ಹೋಗಿ ನಾವು ಖರ್ಚು ಮಾಡೋ ಅಂಥ ಅಮೌಂಟು ನಮಗೆ ಉಳಿಯುತ್ತೆ. ಜೊತೆಗೆ ನಮಗೆ ಯಾವಾಗ ಬೇಕೋ, ಯಾವಾಗ ಕಂಫರ್ಟ್ ಇರ್ತೀವೋ ಆವಾಗ ನಾವು ಮಾಡ್ಕೊಂಬಿಡ್ಬೋದು. ಜಸ್ಟ್ ನಮಗೆ ಪ್ರಾಕ್ಟೀಸ್ ಬೇಕಾಗುತ್ತೆ ಇಲ್ಲಿ ಅಷ್ಟೇ. ಯಾರ್ಯಾರೆಲ್ಲ ಸ್ಟ್ರೈಟ್ನಿಂಗ್ ಮಾಡಿಸ್ಕೊಳ್ಳೋಕ್ಕೆ ಪಾರ್ಲರ್ನೇ ಡಿಪೆಂಡ್ ಆಗಿದ್ದೀರಾ ಅವ್ರಿಗೆಲ್ಲ ಈ ವಿಡಿಯೋ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಯಾಕಂದರೆ ಸೆಲ್ಫ್ ಮಾಡ್ಕೊಳ್ಳೋದು ಹೇಗೆ, ಅದನ್ನು ಮೇಂಟೈನ್ ಹೇಗೆ ಮಾಡೋದು ಅಂತ ಈ ವಿಡಿಯೋನಲ್ಲಿ ನಾನು ತಿಳಿಸ್ಕೊಟ್ಟಿದ್ದೀನಿ. ಯಾರೂ ವಿಡಿಯೋನ ಸ್ಕಿಪ್ ಮಾಡಿ ನೋಡೋಕ್ಕೆ ಹೋಗಬೇಡಿ. ಕಂಪ್ಲೀಟ್ ವಿಡಿಯೋ ನೋಡಿದಾಗಲೇ ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಅನ್ನೋದು ಸಿಗುತ್ತೆ. ನೋಡಿ, ಅದೇ ಥರನೇ ಸೆಕ್ಷನ್ ತೆಗೆದು ನಾನು ಎಲ್ಲ ಹೇರ್ನೂ ಹಾಗೆ ಸ್ಟ್ರೈಟ್ನಿಂಗ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಇವಾಗ ಇನ್ನೇನು ಎಂಡ್ ಆಗ್ತಾ ಬಂತು. ಇಲ್ಲೂ ಸಹ ನಾನು ಇದೇ ಥರನೇ ಸ್ಟ್ರೈಟ್ನಿಂಗ್ ಮಾಡಿಕೊಂಡು ಲಾಸ್ಟ್ ಒಂದು ಪಾರ್ಟ್ಗೆ ಬಂದಿದ್ದೀನಿ. ಇವಾಗ ಫ್ರಂಟ್ ಏರಿಯಾದಲ್ಲಿ ಮಾಡ್ತಾಯಿದ್ದೀನಿ. ಈ ಥರ ಕೋಂಬ್ ಸಹಾಯದಿಂದ ನಾನು
ಈ ಥರ ಹೋಲ್ಡ್ ಮಾಡಿಬಿಟ್ಟು ಆಮೇಲೆ ಹೇರ್ ಸ್ಟ್ರೈಟ್ನಿಂಗ್ನ ಮಾಡ್ತಾಯಿದ್ದೀನಿ. ಲಾಸ್ಟ್ ಏನಿರುತ್ತೋ ಅಲ್ಲಿ ಸ್ವಲ್ಪ ಲೈಟಾಗಿ ಕರ್ಲ್ ಥರ ಮಾಡ್ತಿದ್ದೀನಿ. ಅಂದರೆ ನಾವು ಪಾರ್ಲರ್ಗೆ ಹೋದಾಗ ಹೇರ್ ಸೆಟ್ ಮಾಡ್ಕೊತೀವಲ್ವ, ಆ ಥರ ನಾನು ಸ್ವಲ್ಪ ಲೈಟಾಗಿ ಕರ್ಲ್ ಥರ ಕೊಟ್ಟೆ ಅಷ್ಟೇ. ಇವಾಗ ನೀವು ನೋಡ್ಬೋದು ರೈಟ್ ಸೈಡ್ ಹೇರ್ಗೂ ಲೆಫ್ಟ್ ಸೈಡ್ ಹೇರ್ಗೂ ಎಷ್ಟು ಡಿಫ್ರೆಂಟ್ ಕಾಣ್ತಾ ಇದೆ ಅಂತ. ಸೇಮ್ ನಾವು ಪಾರ್ಲರಲ್ಲಿ ಹೋಗಿ ಹೇಗೆ ಹೇರ್ ಸೆಟ್ ಮಾಡಿಸ್ಕೊತೀವಿ ಅದೇ ಥರನೇ ಕಾಣ್ತಾ ಇದೆ ಇಲ್ಲಿ. ಹೇಗೆ ನಾವು ರೈಟ್ ಸೈಡ್ದು ಹೇರ್ ಸ್ಟ್ರೈಟ್ನಿಂಗ್ ಮಾಡ್ಕೊಂಡ್ವಿ ಅದೇ ಥರನೇ ಇವಾಗ ಲೆಫ್ಟ್ ಸೈಡ್ದು ಸೆಕ್ಷನ್ ತೆಗೆದು ಹೇರ್ ಸ್ಟ್ರೈಟ್ನಿಂಗ್ ಮಾಡ್ಕೊಳ್ಳೋಣ. ಯಾರಿಗೂ ಬೋರ್ ಮಾಡಲ್ಲ, ಸ್ವಲ್ಪ ಬೇಗನೆ ಇವಾಗ ಫಾಸ್ಟಾಗಿ ತೋರಿಸ್ಕೊಳ್ತಾ ಹೋಗ್ತೀನಿ. ತುಂಬ ಜನಕ್ಕೆ ಡೌಟ್ ಇದೆ ನಂದು ಅಕಾಡೆಮಿ ಎಲ್ಲಿ ಲೊಕೇಟ್ ಆಗಿದೆ ಅಂತ. ನಾಗರಬಾವಿ ಬ್ಯಾಂಗ್ಳೂರಲ್ಲಿ ನನ್ನ ಅಕಾಡೆಮಿ ಇರೋದು. ನಾನು ನಂಬರ್ನ ಮೆನ್ಷನ್ ಮಾಡಿರ್ತೀನಿ. ನೆಕ್ಸ್ಟ್ ಬ್ಯಾಚ್ ಸ್ಟಾರ್ಟ್ ಆಗ್ತಾ ಇದೆ. ಯಾರ್ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಅವರೆಲ್ಲ ಬೇಗ ಬಂದು ಜಾಯ್ನ್ ಆಗಿ. ನಾನು ಪ್ರತಿಯೊಬ್ಬರು ಸಬ್ಸ್ಕ್ರೈಬರ್ಸ್ಗೂ ಈ ಟೈಮಲ್ಲಿ ನಾನು ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಎಷ್ಟು ಬೇಗ ಎಷ್ಟು ಜನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ, ಎಷ್ಟು ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಇದ್ದೀರಾ ನನಗೆ. ಎಲ್ಲರೂ ಸಿಸ್ಟರ್ ಅನ್ನೋದು, ಏನಾದ್ರು ಡೌಟ್ ಇದ್ದರೆ ಕೇಳೋದು ನನಗೆ ನಿಜವಾಗ್ಲೂ ತುಂಬ ಖುಷಿ ಅನಿಸುತ್ತೆ. ಇವಾಗ ನೋಡಿ ಹೇರ್ ಸ್ಟ್ರೈಟ್ನಿಂಗ್ ಕಂಪ್ಲೀಟ್ ಆಗಿದೆ, ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ. ಇವಾಗ ಆಸಿಸ್ದು ಶೈನ್ ಸ್ಪ್ರೇ ಯೂಸ್ ಮಾಡ್ತಾಯಿದ್ದೀನಿ. ನೇಮಲ್ಲೇ ಇರೋ ಹಾಗೆ ಇದು ನಮ್ಮ ಹೇರ್ಗೆ ಶೈನ್ ಕೊಡುತ್ತೆ. ನಾವೆಲ್ಲಾದರೂ ಫಂಕ್ಷನ್ಗೆಲ್ಲ ಹೋಗಬೇಕಂದ್ರೆ ಈ ಥರ ಹೇರ್ ಸ್ಟ್ರೈಟ್ನಿಂಗ್ ಮಾಡಿಕೊಂಡು ಈ ಥರ ಸ್ಪ್ರೇ ಯೂಸ್ ಮಾಡೋದ್ರಿಂದ ಹೇರು ತುಂಬ ಗ್ಲಾಸಿಯಾಗಿ ಕಾಣುತ್ತೆ ನಮಗೆ. ಇದ್ರ ಅಮೌಂಟ್ ಬಂದು 1000 ಇದೆ. ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು. ಈ ಹೇರ್ ಸ್ಪ್ರೇ ಯೂಸ್ ಮಾಡೋದ್ರಿಂದ ಹೇರು ಫ್ರೀಝಿ ಆಗಲ್ಲ, ನೀಟಾಗಿ ನಾವು ಮ್ಯಾನೇಜ್ ಮಾಡ್ಬೋದು. ಫಂಕ್ಷನ್ಸ್ಗಳಿಗೆಲ್ಲ ತುಂಬಾ ಚೆನ್ನಾಗಿರುತ್ತೆ ಈ ಥರ ಒಂದು ಸ್ಟ್ರೈಟ್ನಿಂಗ್ ಮಾಡ್ಕೊಳ್ಳೋದ್ರಿಂದ. ನಾವೇ ಹೇರ್ ಸ್ಟೈಲ್ ಮಾಡ್ಕೊಂಡ್ವಿ ಅನ್ನೋ ಒಂದು ಸ್ಯಾಟಿಸ್ಫ್ಯಾಕ್ಷನ್ ನಮಗೆ ಇರುತ್ತೆ. ಇದಾಗಿತ್ತು ಇವತ್ತಿನ ವಿಡಿಯೋ. ಇಲ್ಲಿಗೆ ನಾನು ಈ ವಿಡಿಯೋನ ಸ್ಟಾಪ್ ಮಾಡ್ತಾಯಿದ್ದೀನಿ. ಯಾರ್ಯಾರಿಗೆಲ್ಲ ಇದರಿಂದ ತುಂಬ ಯೂಸ್ಫುಲ್ ಆಗಿತ್ತು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇದೇ ಥರ ತುಂಬ ವೀಡಿಯೋಸ್ಗಳಿಗೋಸ್ಕರ ನನ್ನ ಚಾನಲ್ ಫಾಲೋ ಮಾಡೋದನ್ನು ದಯವಿಟ್ಟು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.